ನಮಸ್ಕಾರ ಸ್ನೇಹಿತರೆ, ನಿಮ್ಮ ಅನುರಾಗದ ಅಲೆಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಆಕಾಶ್. ನನ್ನ ಸಣ್ಣ ವಯಸ್ಸಿನಲ್ಲೇ ನನ್ನ ತಂದೆಯ ತಂಗಿ ಆಂಟಿ ಅತ್ತೆ ನಗರಕ್ಕೆ ವಲಸೆ ಹೋಗಿದ್ದರು. ಹಾಗಾಗಿ ಅವರ ಮಗಳು ಕಾವ್ಯ ಮತ್ತು ನಾನು ಬಾಲ್ಯದಲ್ಲಿ ಮಾತ್ರ ಜೊತೆಯಾಗಿ ಆಡಿದ್ದೆವು. ವರ್ಷಗಳು ಉರುಳಿದವು. ನಾನು ಕಾಲೇಜು ಮುಗಿಸಿ ಉದ್ಯೋಗದ ಹುಡುಕಾಟದಲ್ಲಿದ್ದಾಗ ಸಂದರ್ಶನವೊಂದಕ್ಕಾಗಿ ನಗರದಲ್ಲಿದ್ದ ಅತ್ತೆಯ ಮನೆಗೆ ಹೋಗಬೇಕಾಯಿತು. ಬಹಳ ವರ್ಷಗಳ ನಂತರ ಅತ್ತೆಯ ಮನೆಗೆ ಹೋದಾಗ ನನಗೆ ಆಶ್ಚರ್ಯ ಕಾದಿತ್ತು. ಬಾಲ್ಯದಲ್ಲಿ ಗಂಟೆಗಟ್ಟಲೆ ಜಗಳವಾಡುತ್ತಿದ್ದ ಅದೇ ಕಾವ್ಯ ಇಂದು 20ರ ಹರೆಯದ ಅತ್ಯಂತ ಸುಂದರ ಯುವತಿಯಾಗಿ ಬೆಳೆದಿದ್ದಳು. ಅವಳ ನೀಲ ಕಣ್ಣುಗಳು, ಮುಖದ ಮೇಲಿನ ಆಕರ್ಷಕ ನಗು ಮತ್ತು ಅವಳ ಸೌಂದರ್ಯವನ್ನು ನೋಡಿ ಮೊದಲ ನೋಟದಲ್ಲೇ ನನ್ನ ಹೃದಯದ ಬಡಿತ ಜೋರಾಯಿತು. ನಾನು ಬಂದ ಹೊಸದರಲ್ಲಿ ಕಾವ್ಯ ನನ್ನೊಂದಿಗೆ ಜಾಸ್ತಿ ಮಾತನಾಡುತ್ತಿರಲಿಲ್ಲ, ಆದರೆ ದಿನಗಳು ಕಳೆದಂತೆ ನಮ್ಮ ನಡುವೆ ಹಳೆಯ ಬಾಲ್ಯದ ನೆನಪುಗಳು ಮರುಕಳಿಸಿದವು. ಒಂದು ದಿನ ಅತ್ತೆ ಮತ್ತು ಮಾವ ಇಬ್ಬರೂ ಮದುವೆಯೊಂದಕ್ಕೆ ಊರಿಗೆ ಹೋಗಿದ್ದರು. ಮನೆಯಲ್ಲಿ ನಾನು ಮತ್ತು ಕಾವ್ಯ ಇಬ್ಬರೇ ಇದ್ದೆವು. ಸಂಜೆ ಹವಾಮಾನ ತುಂಬಾ ತಂಪಾಗಿತ್ತು. ಕಾವ್ಯ ನನಗಾಗಿ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ತಂದಳು. ಕಾಫಿ ಲೋಟವನ್ನು ಕೊಡುವಾಗ ಅವಳ ಮೃದುವಾದ ಬೆರಳುಗಳು ನನ್ನ ಕೈಗೆ ಸ್ಪರ್ಶಿಸಿದವು. ಆ ಸ್ಪರ್ಶದಲ್ಲಿ ಏನೋ ಒಂದು ಹೊಸ ರೋಮಾಂಚನವಿತ್ತು. ಅವಳು ನನ್ನ ಪಕ್ಕದಲ್ಲೇ ಬಂದು ಕುಳಿತಳು. ಆಕಾಶ್, ನೀನು ಕೆಲಸ ಸಿಕ್ಕ ಮೇಲೆ ನಮ್ಮನ್ನು ಬಿಟ್ಟು ಹೊರಟು ಹೋಗ್ತೀಯಾ? ನನಗೆ ನಿನ್ನ ಜೊತೆ ಇರಲು ತುಂಬಾ ಇಷ್ಟ ಎಂದಳು ಕಾವ್ಯ ತಲೆ ತಗ್ಗಿಸಿ. ಅವಳ ಕಣ್ಣುಗಳಲ್ಲಿ ನನಗಾಗಿ ಕಾಯುತ್ತಿದ್ದ ಪ್ರೀತಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ಅವಳ ಕೈಯನ್ನು ನನ್ನ ಕೈಗೆ ತೆಗೆದುಕೊಂಡೆ. ಅವಳು ನಾಚಿಕೆಯಿಂದ ನನ್ನ ಹೆಗಲ ಮೇಲೆ ತಲೆ ಇಟ್ಟಳು. ಆ ತಂಪಾದ ಸಂಜೆ ನಮ್ಮಿಬ್ಬರ ಪ್ರೇಮ ನಿವೇದನೆಗೆ ಸಾಕ್ಷಿಯಾಯಿತು. ಅದು ನಮ್ಮ ಜೀವನದ ಅತ್ಯಂತ ರೊಮ್ಯಾಂಟಿಕ್ ಮತ್ತು ಮರೆಯಲಾಗದ ಕ್ಷಣವಾಗಿತ್ತು. ನಮ್ಮ ಪ್ರೀತಿ ಹೀಗೆಯೇ ಮುಂದುವರಿಯಿತು. ಆದರೆ ನನಗೆ ಇನ್ನೂ ಒಳ್ಳೆಯ ಕೆಲಸ ಸಿಕ್ಕಿರಲಿಲ್ಲ. ಕಾವ್ಯ ನನ್ನ ಬೆನ್ನಿಗೆ ನಿಂತಳು. ಆಕಾಶ್, ಮೊದಲು ನಿನ್ನ ಕಾಲಿನ ಮೇಲೆ ನೀನು ನಿಲ್ಲು, ಆಮೇಲೆ ನಮ್ಮ ಮದುವೆಯ ಬಗ್ಗೆ ಹೆತ್ತವರ ಹತ್ತಿರ ಮಾತನಾಡೋಣ ಎಂದು ಧೈರ್ಯ ತುಂಬಿದಳು. ಅವಳ ಪ್ರೀತಿಯೇ ನನಗೆ ಶಕ್ತಿಯಾಯಿತು. ನಾನು ಹಗಲಿರುಳು ಕಷ್ಟಪಟ್ಟು ಓದಿ ಒಂದು ದೊಡ್ಡ ಕಂಪನಿಯಲ್ಲಿ ಉನ್ನತ ಹುದ್ದೆಯನ್ನು ಗಿಟ್ಟಿಸಿಕೊಂಡೆ. ನನ್ನ ಯಶಸ್ಸಿನ ಹಿಂದೆ ಕಾವ್ಯಳ ನಿಷ್ಕಲ್ಮಶ ಪ್ರೀತಿ ಮತ್ತು ಮಾರ್ಗದರ್ಶನವಿತ್ತು. ನನಗೆ ಕೆಲಸ ಸಿಕ್ಕ ನಂತರ ನಾನು ಮತ್ತು ಕಾವ್ಯ ನಮ್ಮ ಪ್ರೀತಿಯ ವಿಷಯವನ್ನು ಹೆತ್ತವರಿಗೆ ತಿಳಿಸಿದೆವು. ಬಾಲ್ಯದಿಂದಲೇ ಇಬ್ಬರ ಗುಣಗಳನ್ನು ಬಲ್ಲವರಾಗಿದ್ದರಿಂದ ಅತ್ತೆ ಮತ್ತು ನನ್ನ ಪೋಷಕರು ಯಾವುದೇ ಆಕ್ಷೇಪವಿಲ್ಲದೆ ನಮ್ಮ ಮದುವೆಗೆ ಒಪ್ಪಿಗೆ ನೀಡಿದರು. ಸಮಾಜದ ಕಣ್ಣಿನಲ್ಲಿ ಕೇವಲ ಅತ್ತೆ ಮಗನಾಗಿದ್ದ ನಾನು ಅವಳ ಜೀವನದ ನಿಜವಾದ ಯಜಮಾನನಾದೆ. ಅತ್ತೆ ಮತ್ತು ಮಾವ ಊರಿಗೆ ಹೋದ ನಂತರ ಆ ದೊಡ್ಡ ಮನೆಯಲ್ಲಿ ನಾನು ಮತ್ತು ಕಾವ್ಯ ಇಬ್ಬರೇ ಉಳಿದಿದ್ದೆವು. ಹೊರಗೆ ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದಿದ್ದವು. ಹವಾಮಾನ ಎಷ್ಟು ರೊಮ್ಯಾಂಟಿಕ್ ಆಗಿತ್ತೆಂದರೆ ಮನಸ್ಸಿನ ಒಳಗಿರುವ ಭಾವನೆಗಳು ತಾವಾಗಿಯೇ ಹೊರಬರಲು ಹವಣಿಸುತ್ತಿದ್ದವು. ಕಾವ್ಯ ಅಡುಗೆ ಮನೆಯಲ್ಲಿ ನನಗಾಗಿ ಬಿಸಿ ಬಿಸಿ ಕಾಫಿ ಮತ್ತು ತಿಂಡಿ ಸಿದ್ಧಪಡಿಸುತ್ತಿದ್ದಳು. ನಾನು ಲಿವಿಂಗ್ ರೂಮಿನಲ್ಲಿ ಕುಳಿತು ಅವಳನ್ನೇ ಗಮನಿಸುತ್ತಿದ್ದೆ. ಕಿಟಕಿಯಿಂದ ಬಂದ ತಂಗಾಳಿಗೆ ಅವಳ ಮುಂಗುರುಳು ಮುಖದ ಮೇಲೆ ಬೀಳುತ್ತಿತ್ತು. ಅದನ್ನು ಅವಳು ತನ್ನ ಮೃದುವಾದ ಕೈಗಳಿಂದ ಕಿವಿಯ ಹಿಂದೆ ಸರಿಸುವ ಶೈಲಿ ನನ್ನ ಎದೆಯ ಬಡಿತವನ್ನು ಮತ್ತಷ್ಟು ಹೆಚ್ಚಿಸಿತು. ಸ್ವಲ್ಪ ಸಮಯದ ನಂತರ ಕಾವ್ಯ ಕೈಯಲ್ಲಿ 2 ಕಾಫಿ ಕಪ್ಗಳನ್ನು ಹಿಡಿದುಕೊಂಡು ನನ್ನ ಬಳಿ ಬಂದಳು. ಅವಳು ಸೋಫಾದ ಮೇಲೆ ನನ್ನ ಪಕ್ಕದಲ್ಲೇ ಬಂದು ಕುಳಿತಳು. ಕಾಫಿ ಕಪ್ಪನ್ನು ನನ್ನ ಕೈಗೆ ನೀಡುವಾಗ ಅವಳ ಬೆರಳುಗಳು ನನ್ನ ಹಸ್ತಕ್ಕೆ ತಗುಲಿದವು. ಆ ಕ್ಷಣದಲ್ಲಿ ಇಬ್ಬರ ದೇಹದಲ್ಲೂ ಒಂದು ಹೊಸ ರೀತಿಯ ಕರೆಂಟ್ ಪಾಸ್ ಆದಂತಾಯಿತು. ಇಬ್ಬರೂ ಒಂದು ಕ್ಷಣ ಮೌನವಾದೆವು. ಕಾವ್ಯಳ ಮುಖ ಕೆಂಪಗಾಗಿತ್ತು. ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿ ಕಾಫಿ ಕುಡಿಯಲು ಆರಂಭಿಸಿದಳು. ಕೌತುಕ ತಡೆಯಲಾರದೆ ನಾನು ಮಾತು ಆರಂಭಿಸಿದೆ. ಕಾವ್ಯ, ಬಾಲ್ಯದಲ್ಲಿ ದಿನ ನನ್ನ ಜೊತೆ ಜಗಳ ಆಡ್ತಿದ್ದ ಆ ಚಿಕ್ಕ ಹುಡುಗಿ ಇವತ್ತು ಇಷ್ಟೊಂದು ಸೈಲೆಂಟ್ ಆಗಿಬಿಟ್ಟಿದ್ದಾಳಲ್ಲ, ಯಾಕೆ? ನನ್ನ ಮಾತನ್ನು ಕೇಳಿ ಅವಳು ಮೆಲ್ಲನೆ ನಕ್ಕು ನನ್ನ ಕಣ್ಣುಗಳತ್ತ ನೋಡಿದಳು. ಅವಳ ಆ ಕಣ್ಣುಗಳಲ್ಲಿ ನನಗಾಗಿ ಒಂದು ಪ್ರೀತಿಯ ಸಾಮ್ರಾಜ್ಯವೇ ಕಾಯುತ್ತಿರುವಂತೆ ನನಗನಿಸಿತು. ರಾತ್ರಿಯಾಗುತ್ತಿದ್ದಂತೆ ಮಳೆ ಜೋರಾಗಿ ಸುರಿಯಲು ಆರಂಭಿಸಿತು. ಅಕಸ್ಮಾತ್ ಆಗಿ ಜೋರಾದ ಗುಡುಗು ಕೇಳಿಸಿತು ಮತ್ತು ಇಡೀ ಮನೆಯ ಕರೆಂಟ್ ಹೊರಟು ಹೋಯಿತು. ಕತ್ತಲಾದ ತಕ್ಷಣ ಕಾವ್ಯ ಹೆದರಿ ಆಕಾಶ್ ಎಂದು ಕೂಗುತ್ತಾ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಅವಳ ಮೃದುವಾದ ದೇಹ ನನ್ನ ಎದೆಗೆ ತಾಗಿದಾಗ ನನ್ನ ನಿಯಂತ್ರಣ ತಪ್ಪಿದಂತಾಯಿತು. ಅವಳ ಹೃದಯದ ಬಡಿತ ನನಗೆ ಕೇಳಿಸುತ್ತಿತ್ತು. ನಾನು ಅವಳ ಹೆಗಲ ಮೇಲೆ ಕೈಯಿಟ್ಟು ಅವಳನ್ನು ನನ್ನ ಕಡೆಗೆ ಎಳೆದುಕೊಂಡೆ. ಕತ್ತಲೆಯಲ್ಲೂ ಅವಳ ಕಣ್ಣುಗಳು ಹೊಳೆಯುತ್ತಿದ್ದವು. ಆಕಾಶ್, ನನಗೆ ನಿನ್ನ ಜೊತೆ ಇದ್ದರೆ ತುಂಬಾ ಸುರಕ್ಷಿತ ಅನಿಸುತ್ತದೆ. ನಿನ್ನನ್ನು ಬಿಟ್ಟು ಇರಲು ನನ್ನಿಂದ ಸಾಧ್ಯವಿಲ್ಲ ಎಂದು ಕಾವ್ಯ ಮೆಲುದನಿಯಲ್ಲಿ ತನ್ನ ಮನಸ್ಸಿನ ಆಳದ ಪ್ರೀತಿಯನ್ನು ನಿವೇದಿಸಿಕೊಂಡಳು. ನಾನು ಅವಳ ಮುಖವನ್ನು ಮೆಲ್ಲನೆ ಎತ್ತಿ ಅವಳ ಹಣೆಯ ಮೇಲೆ ಮುತ್ತಿಕ್ಕಿದೆ. ಆ ಚಳಿಯ ರಾತ್ರಿಯಲ್ಲಿ ನಮ್ಮಿಬ್ಬರ ಉಸಿರಾಟದ ಬಿಸಿ ಹೆಚ್ಚಾಗುತ್ತಿತ್ತು. ಮಾಲೀಕ ಕೆಲಸಗಾರ ಅಥವಾ ಅತ್ತೆ ಸೋದರಮಾವ ಎಂಬ ಸಂಬಂಧಗಳನ್ನೆಲ್ಲ ಮೀರಿ ಇಬ್ಬರು ಯುವ ಪ್ರೇಮಿಗಳ ಹೃದಯಗಳು ಒಂದಾದವು. ಅದು ನಮ್ಮ ಜೀವನದ ಅತ್ಯಂತ ರೋಮಾಂಚಕ ಮತ್ತು ಶೃಂಗಾರಮಯ ರಾತ್ರಿಯಾಗಿತ್ತು.
ಆ ರೋಮಾಂಚನಕಾರಿ ರಾತ್ರಿಯ ನಂತರ ನನ್ನ ಮತ್ತು ಕಾವ್ಯಳ ನಡುವಿನ ಪ್ರೀತಿ ಮತ್ತಷ್ಟು ಆಳವಾಯಿತು. ಆದರೆ ಮರುದಿನವೇ ಅತ್ತೆ ಮತ್ತು ಮಾವ ಊರಿನಿಂದ ವಾಪಸ್ ಬಂದರು. ನಮ್ಮಿಬ್ಬರ ಕಣ್ಣುಗಳಲ್ಲಿನ ಬದಲಾವಣೆ ಮತ್ತು ಕಾವ್ಯಳ ಮುಖದಲ್ಲಿದ್ದ ಹೊಸ ಕಳೆಯನ್ನು ಅತ್ತೆಯ ಚುರುಕಾದ ಕಣ್ಣುಗಳು ಗುರುತಿಸಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಒಂದು ದಿನ ನಾನು ಮತ್ತು ಕಾವ್ಯ ಲಿವಿಂಗ್ ರೂಮಿನಲ್ಲಿ ಕೈ ಹಿಡಿದು ಮಾತನಾಡುತ್ತಾ ಕುಳಿತಿದ್ದಾಗ ಅಕಸ್ಮಾತ್ ಆಗಿ ಅತ್ತೆ ಅಲ್ಲಿಗೆ ಬಂದರು. ನಮ್ಮನ್ನು ಒಟ್ಟಿಗೆ ನೋಡಿ ಅವರು ದಿಗ್ಭ್ರಮೆಗೊಂಡರು. ಕಾವ್ಯ ಹೆದರಿ ನನ್ನ ಹಿಂದೆ ಸರಿದಳು. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಮಾವ ಕೂಡ ಅಲ್ಲಿಗೆ ಬಂದರು. ಇಡೀ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಮಾವ ಗಂಭೀರ ಧ್ವನಿಯಲ್ಲಿ ಕೇಳಿದರು, ಆಕಾಶ್, ಕಾವ್ಯ, ಏನಿದು? ನಿಮ್ಮಿಬ್ಬರ ನಡುವೆ ಏನು ನಡೆಯುತ್ತಿದೆ? ನಾವು ನಿಮ್ಮನ್ನು ಒಡಹುಟ್ಟಿದವರಂತೆ ಬೆಳೆಸಿದ್ದ ಫೀಲ್ಡ್. ನಾನು ಧೈರ್ಯ ಮಾಡಿ ಮಾವನ ಮುಂದೆ ಕೈಮುಗಿದು ನಿಂತೆ. ತಪ್ಪು ಮಾಡಿದ್ದೇವೆ ಎಂದು ತಲೆ ತಗ್ಗಿಸದೆ ನಮ್ಮ ಪ್ರೀತಿಯ ಪ್ರಾಮಾಣಿಕತೆಯನ್ನು ಅವರ ಮುಂದೆ ಇಟ್ಟೆ. ಮಾವ, ನಮ್ಮ ನಡುವೆ ಇರುವುದು ಕೇವಲ ಆಕರ್ಷಣೆಯಲ್ಲ, ಕಾವ್ಯ ನನ್ನ ಬದುಕಿನ ಶಕ್ತಿ. ನಾನು ಅವಳನ್ನು ಗೌರವಿಸುತ್ತೇನೆ ಮತ್ತು ನನ್ನ ಜೀವನದ ಕೊನೆಯ ಉಸಿರಿರುವವರೆಗೂ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನನಗೆ ನಿಮ್ಮ ಮೇಲಿರುವ ಗೌರವ ಸ್ವಲ್ಪವೂ ಕಡಿಮೆಯಾಗಿಲ್ಲ. ನನ್ನ ಮಾತುಗಳನ್ನು ಕೇಳಿ ಅತ್ತೆ ಕಣ್ಣೀರು ಹಾಕಿದರು. ಅವರು ಕಾವ್ಯಳನ್ನು ಹತ್ತಿರ ಕರೆದು ಅಪ್ಪಿಕೊಂಡರು. ಆಗ ಅತ್ತೆ ಮಾವನ ಕಡೆ ತಿರುಗಿ ಒಂದು ಅದ್ಭುತವಾದ ಮಾತು ಹೇಳಿದರು. ಮಾವನ ಮುಖದಲ್ಲಿದ್ದ ಗಾಂಭೀರ್ಯ ಕರಗಿ ಸಣ್ಣದೊಂದು ನಗು ಮೂಡಿತು. ಅವರು ನನ್ನ ಹೆಗಲ ಮೇಲೆ ಕೈಯಿಟ್ಟು ಹೇಳಿದರು, ಆಕಾಶ್, ನನಗೆ ನಿನ್ನ ಪ್ರಾಮಾಣಿಕತೆಯ ಮೇಲೆ ನಂಬಿಕೆ ಇತ್ತು. ಆದರೆ ನೀನು ಮೊದಲು ಒಂದು ಒಳ್ಳೆಯ ಕೆಲಸಕ್ಕೆ ಸೇರಿ ನಿನ್ನ ಕಾಲಿನ ಮೇಲೆ ನೀನು ನಿಲ್ಲಬೇಕು. ಅಲ್ಲಿಯವರೆಗೆ ನೀವು ಮರ್ಯಾದೆಯ ಗೆರೆ ದಾಟಬಾರದು. ಅವರ ಆ ಮಾತು ನನಗೆ ಆನೆಬಲ ತಂದಿತು. ಕಾವ್ಯಳ ಪ್ರೀತಿ ಮತ್ತು ಹೆತ್ತವರ ಆಶೀರ್ವಾದದ ಬಲದಿಂದ ನಾನು ಕೇವಲ 6 ತಿಂಗಳಲ್ಲಿ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಉನ್ನತ ಹುದ್ದೆಯನ್ನು ಪಡೆದುಕೊಂಡೆ. ದೀಪಾವಳಿಯ ಶುಭ ಮುಹೂರ್ತದಲ್ಲಿ ನಮ್ಮಿಬ್ಬರ ಅದ್ದೂರಿ ಮದುವೆ ನೆರವೇರಿತು. ಬಾಲ್ಯದ ಜಗಳಗಂಟಿ ಕಾವ್ಯ ಇಂದು ನನ್ನ ಜೀವನದ ಅಧಿಕೃತ ಮಹಾರಾಣಿಯಾದಳು. ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಭಾಗದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಖಂಡಿತ ಒತ್ತಿ. ಜೈ ಕರ್ನಾಟಕ.